ಬಲಗಣ್ಣಿಗೆ ತೀವ್ರವಾದ ಪೆಟ್ಟು. ಸಾವಿನ ಸಮಯ ಸಾಯಂಕಾಲ 6:30. ಸಾವಿಗೆ ಕಾರಣ ಮೆದುಳಿನಲ್ಲಿ ತೀವ್ರ ರಕ್ತಸ್ರಾವ. ನಿಮಗೆ ಗೊತ್ತಿರಲಿ, ಅವನು ಸತ್ತಿದ್ದು ಸಾಯಂಕಾಲ 6:30 ಅಂತ ಇಲ್ಲಿ ಬಂದಿದೆ. ಅವನು ಕರ್ಕೊಂಡು ಹೋಗಿ ಟಾರ್ಚರ್ ಕೊಡೋಕ್ಕೆ ಶುರುವಾಗಿದ್ದು ಯಾವಾಗ ಗೊತ್ತಾ? 1:30 ಇಂದ 2 ಗಂಟೆ ಮಧ್ಯಾಹ್ನ, ಲಂಚ್ ಟೈಮಲ್ಲಿ ಶುರುವಾಗಿದ್ದಕ್ಕೆ ಸೂರ್ಯ ಮುಳುಗೋವರೆಗೂ ಹೊಡೆದಿದ್ದಾರೆ. ಸೂರ್ಯ ಮುಳುಗೋವರೆಗೂ ಚಿತ್ರ ಹಿಂಸೆ ಕೊಟ್ಟುಬಿಟ್ಟು ಅವನನ್ನು ಮುಗಿಸ್ಬಿಟ್ಟಿದ್ದಾರೆ. ಮೆದುಳಲ್ಲಿ ರಕ್ತಸ್ರಾವ ಆಗಿದೆ, ಅವನಿಗೆ ತೀವ್ರವಾದ ರಕ್ತಸ್ರಾವ. ಇದು ಮೆದುಳು. ಇವನ ಸಾವಿಗೆ ಫೈನಲ್ ಆಗಿ ಒಂದು ಕಾರಣ ಬರೀತಾರೆ. ಮೆದುಳಿನಲ್ಲಿ ಉಂಟಾದಂಥ ರಕ್ತಸ್ರಾವ, ಬ್ರೈನಲ್ಲಿ ರಕ್ತಸ್ರಾವ ಆಗೋದು, ಅದಕ್ಕೆ ಕಾರಣ ಆಯಿತು ಅಂತ ಹೇಳಿ. ನೆಕ್ಸ್ಟ್ ಕ್ರೂರತ್ವ ಅಂತ ನಾವು ಚೆಕ್ ಮಾಡೋಣ. ಇದು ಏನೇನು ಮಾಡಿದ್ರು ಇವರು ಅಂತ ಹೇಳಿ. ಇವರ ಕ್ರೌರ್ಯ, ಮೈನಲ್ಲಿ ಬಲ ಇದ್ದಾಗ, ವಿನಾಕಾರಣದ ಒಂದು ಅಹಂ ತಲೆಗೆ ತುಂಬ್ಕೊಂಡ್ಬಿಟ್ಟಿದ್ದಾಗ ಇಂಥ ಮನುಷ್ಯನೊಳಗಿನ ಕ್ರೂರ ಮೃಗ ಜಾಗೃತನಾಗ್ಬಿಡುತ್ತಂತೆ. ತುಂಬ ಅಹಮ್ಮು, ಸ್ವಲ್ಪ ಶಕ್ತಿ, ಪ್ರಭಾವ, ರಾಜಕೀಯ ಬಲ, ಏನು ಮಾಡಿದ್ರು ನಾನು ಜಯಿಸಿಕೊಳ್ಳಬಲ್ಲೆ ಎನ್ನುವ ಅಹಂ ತುಂಬ್ಕೊಂಡ್ಬಿಡುತ್ತಲ್ಲ, ಸ್ವಲ್ಪ ಆವಾಗ ಆ ಮನುಷ್ಯನ ಥರನೇ ಓಡಾಡ್ತಾ ಇರ್ತಾರೆ 2 ಕಾಲಲ್ಲಿ. ಆದರೆ ಒಂದು ಕ್ರೂರ ಮೃಗ, ನನ್ನ ಮೃಗಕ್ಕೂ ಹೋಲಿಸಲ್ಲ ರೀ. ಒಂದು ಮೃಗ ಇನ್ನೊಂದು ಮೃಗವನ್ನು ಕೊಂದರೆ ಆಹಾರಕ್ಕೆ ಮಾತ್ರ, ಅದು ಆಹಾರಕ್ಕೆ ಮಾತ್ರ. ಜಗಳ ಆಡಿದ್ರೆ ತನ್ನ ಟೆರಿಟರಿ ಜಗಳ ಆಡ್ಕೊಳ್ಳುತ್ತೆ. ಹುಲಿ ಕೂಡ 12-15 ಕಿಲೋಮೀಟರ್ ಟೆರಿಟರಿ ಅಂತ ಇರುತ್ತೆ ಅದಕ್ಕೆ. ಇನ್ನೊಂದು ಹುಲಿ ಆ ಒಂದು ಟೆರಿಟರಿ ಒಳಗಡೆ ಬಂದರೆ ನೀನು ಇಲ್ಲಿ ಬರಬೇಡ, ಹೋಗು, ನನ್ನ ಜಾಗ ಇದು ಅಂತ ಅದೊಂದು ಕಿತ್ತಾಡ್ಕೊಳ್ಳುತ್ತದು. ಬಟ್ ಇವ್ರದ್ದು ಹಾಗಲ್ಲ. ಇದು ಅಹಂನ ಟೆರಿಟರಿ. ಇದು ನನ್ನ ಅಹಂನ ಮ್ಯಾಚ್ ಮಾಡ್ತಾ ಇದೆಯಾ ನೀನು, ಪೆಟ್ಕೊಟ್ಬಿಟ್ಟಲ್ಲ ನೀನು ಅಂತ. ರೇಣುಕಾ ಸ್ವಾಮಿಯನ್ನು ಶೆಡ್ಗೆ ಕರ್ಕೊಂಡು ಬಾ ಅಂತ ಹೇಳಿದ್ದೇ ದರ್ಶನ್ ಅಂತ. ಹತ್ಯೆಯಲ್ಲಿ ಆರೋಪಿ ದರ್ಶನದ್ದೇ ಪ್ರಮುಖ ಪಾತ್ರ ಇದೆ. ರೇಣುಕಾ ಪ್ರಾಣ ಹೋಗೋವರೆಗೂ ಶೆಡ್ನಲ್ಲೇ ಇದ್ದಿದ್ದು ದರ್ಶನ್. ರೇಣುಕಾ ಸ್ವಾಮಿ ಸಾಯೋವರೆಗೂ ದರ್ಶನ್ನು ಶೆಡ್ಡಲ್ಲೇ ಇದ್ದಿದ್ದು ಅಂತ ಇಲ್ಲಿ ಮಾಹಿತಿ ಇದೆ. ಏನೋ ಒಂದೇಟು ಹೊಡೆದ್ಬಿಟ್ರಂತೆ, ಆಚೆ ಹೋಗ್ಬಿಟ್ರಂತೆ, ಮತ್ತೆ ಕಾರ್ ಬಂದುಬಿಡ್ತಂತೆ, ಏನೂ ಗೊತ್ತಿಲ್ವಂತೆ, ಇದೆಲ್ಲ ಇತ್ತಲ್ಲ. ಚಾರ್ಜ್ ಶೀಟ್ ಹೇಳ್ತಾ ಇದೆ ದರ್ಶನ್ ಶೆಡ್ಡಲ್ಲಿ ಇದ್ದಿದ್ದು ನಿಜ ಟಿಲ್ ದ ಡೆತ್ ಆಫ್ ರೇಣುಕಾ ಸ್ವಾಮಿ ಅಂತ. ರೇಣುಕಾ ಸ್ವಾಮಿಯ ಸಾವಿನವರೆಗೆ ಈ ಮನುಷ್ಯ ಅಲ್ಲೇ ಇದ್ದಿದ್ದು. ಕಾಲಿಂದ ಮನಸ್ಸೋ ಇಚ್ಛೆ ಒದ್ದಿರೋದು ದರ್ಶನ್ ಅಂತ. ದರ್ಶನ್ ಹೊಡೆದಿದ್ದಂಥ ಏಟುಗಳಿಗೆ ಜೊತೆಗಿದ್ದವರೇ ಶಾಕ್ ಆಗಿದ್ದಾರೆ. 107 kg ಇದ್ದದ್ದು. ರೇಣುಕಾ ಸ್ವಾಮಿ ಸತ್ತಾಗ ದರ್ಶನ್ ದೇಹ ತೂಕ 107 kg, 1 ಕ್ವಿಂಟಲ್ ಮೇಲೆ 7 kg ಜಾಸ್ತಿ. ಅಂಥ ಮನುಷ್ಯ ಇದೇ ರೇಣುಕಾ ಸ್ವಾಮಿ, ಗುಬ್ಬಚ್ಚಿ ದೇಹದ ರೇಣುಕಾ ಸ್ವಾಮಿಗೆ ಒದಿಬೇಕಾದ್ರೆ ಹೇಗಿದ್ದಿರಬಹುದು ಅಂತ ನಮ್ಮ ಪಾಯಿಂಟ್ ಇಲ್ಲಿ. ಜೊತೆಗಿದ್ದವರು ಶಾಕ್ ಆಗಿರ್ತಾರೆ. ರೇಣುಕಾ ಸ್ವಾಮಿ ಕರ್ಕೊಂಡು ಬಂದಂಥ ಕೆಲ ಹೊತ್ತಿನಲ್ಲಿಯೇ ಶೆಡ್ಗೆ ಬಂದಿದ್ದು ದರ್ಶನ್. ಮೊದಲಿಗೆ ಇದೇ ವ್ಯಕ್ತಿಗಳು ಹೋಗಿದ್ದಿದ್ದು ದರ್ಶನ್ ಮನೆ ಹತ್ರ. ಶೆಡ್ಗೆ ಕರ್ಕೊಂಡು ನಡೀರಿ ಅಂತ ಹೇಳಿದ್ದೆ ದರ್ಶನ್ ಅಂತ. ಶೆಡ್ಗೆ ಬರ್ತಾ ಇದ್ದಂತೆಯೇ ರೇಣುಕಾ ಸ್ವಾಮಿಯ ಬಟ್ಟೆ ಬಿಚ್ಚಿ ಇದೇ ದಾಸ ಹಲ್ಲೆ ಮಾಡಿಸಿದ್ದು. ರೇಣುಕಾ ಸ್ವಾಮಿ ಸತ್ತು ಹೋಗ್ತಾ ಇದ್ದಂತೆಯೇ ಎಲ್ಲ ನೋಡ್ಕೊಳ್ರೋ, ನೀವು ಮ್ಯಾನೇಜ್ ಮಾಡ್ಕೊಳ್ಳಿ, ಇದನ್ನು ಹೆಸರೆಲ್ಲ ಬರ್ಕೂಡ್ದು, ಪ್ರದೋಷ್ ತಗೋ 30 ಲಕ್ಷ ಹಣ ಕೊಟ್ಟು ಸಾಕ್ಷ್ಯ ನಾಶಕ್ಕೆ ದರ್ಶನ್ ಸೂಚನೆ ಕೊಟ್ಟಿದ್ದು ಅಂಥೇಳಿ ಈ ಚಾರ್ಜ್ ಶೀಟ್ ಹೇಳ್ತಾ ಇದೆ. ರೇಣುಕಾ ಸ್ವಾಮಿ ಇವನ ಬಾಡಿನ ಎಸೆದು ಬಿಡಿ, ಎಲ್ಲಾದರೂ ಎಸೆದು ಬಿಡಿ ಅಂತ ಹೇಳಿದ್ದೇ ದರ್ಶನ್ ಅಂತ. ಎಷ್ಟು ಕಾನ್ಫಿಡೆನ್ಸ್ ಇದ್ದರೆ ಒಬ್ಬ ವ್ಯಕ್ತಿಗೆ ಇಷ್ಟು ಲೀಲಾಜಾಲವಾಗಿ ಒಂದು ಕೊಲೆ ಕೇಸನ್ನು ಈಗ ಈ ಥರ ಹ್ಯಾಂಡಲ್ ಮಾಡಿರಬಹುದು ಅಂತ ಎಷ್ಟು ಕಾನ್ಫಿಡೆನ್ಸ್ ಇದ್ದಿರಬೇಕು. ಅಥವಾ ಈ ಗ್ಯಾಂಗ್ನವ್ರಿಗೆ ಹಿಂದೆನೂ ಯಾರಿಗೂ ಥಳಿಸಿದಂಥ ಅನುಭವ ಇರಬೇಕು. ಎಕ್ಸ್ಪೀರಿಯನ್ಸ್ ಇದ್ದಾಗ ಮಾತ್ರ ಇಂಥ ಸಾಧ್ಯ ಆಗುತ್ತೆ. ನೋಡಿ, ದರ್ಶನ್ ಶೆಡ್ಗೆ ಬಂದಿರತಕ್ಕಂತಹ CCTV ದೃಶ್ಯಗಳು ಇಲ್ಲಿ ಸೆರೆಯಾಗಿದೆ. ಇದು ಕರಾಳ ಕ್ರೌರ್ಯವನ್ನು ಇಲ್ಲಿ ಹೇಳ್ತಾ ಇದೆ. ಸಂಜೆ 6:30ಕ್ಕೆ ಆ ಮನುಷ್ಯನ ಪ್ರಾಣಪಕ್ಷಿ ಹಾರಿ ಹೋಗಿದೆ. ಮಧ್ಯಾಹ್ನ 1:15ಗೋ 1:45ಗೋ ಅವನಿಗೆ ಹೊಡೆಯೋಕ್ಕೆ ಶುರು ಮಾಡಿರೋದು. 4-5 ಗಂಟೆಗಳ ಕಾಲ 10-12 ಜನರ ಸಿಗರೇಟು, ಎಲೆಕ್ಟ್ರಿಕ್ ಶಾಕು, ಬೆಲ್ಟು, ರಿಪೀಸು, ಲಾರಿ, ಟೆಂಪೋ, ಕಾರು, ಗೋಡೆ, ಕಾಲಲ್ಲಿ ಹೊಡೆಯೋದು, ಕೈಯಲ್ಲಿ ಹೊಡೆಯೋದು, ವಿಕಾರಗಳು ಏನೆಲ್ಲ ಅನುಭವಿಸಿರ್ಬೇಕು ಆ ಮನುಷ್ಯ ಅಂತ ನಮ್ಮ ಪಾಯಿಂಟು.